A broken memory is your mind. All the scars that leave them behind. We light the world up now. Let us fire in your eyes to the darkness into the night. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಬಂದಿದ್ದು ಲೂಲು ಮಾಲ್ಗೆ. ಬನ್ನಿ ಲೂಲು ಮಾಲ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಲೂಲು ಮಾಲ್ ಏನಿದೆ ಇದು ಮಕ್ಕಳಿಗೆ ಹೇಳಿ ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುವಂತಹ ಗೇಮ್ಸ್ ಇದೆ. ಮಕ್ಕಳಿಗೆ ಮಾತ್ರ ಅಲ್ಲ, ಇಲ್ಲಿ ದೊಡ್ಡವ್ರು ಕೂಡ ಆಟ ಆಡ್ಬೋದು. ನಾನು ಕೂಡ ಝೀರೋ ಗ್ರಾವಿಟಿ ಅಂತ ಯಾವುದೋ ಇತ್ತು, ಅದರಲ್ಲಿ ಕುತ್ಕೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬನ್ನಿ ನೀವು ನೋಡಿ ಯಾವ್ಯಾವ ಗೇಮ್ಸ್ ಇತ್ತು ಅಂತ. ಈ ಗೇಮ್ ಬಂದು ಅಲ್ಲಿ ಗನ್ನಿಟ್ಟಿರ್ತಾರೆ, ನಾವು ಅಲ್ಲಿ ನೋಡಿಕೊಂಡು ಆ್ಯನಿಮಲ್ಸ್ಗೆ ಶೂಟ್ ಮಾಡೋ ಥರದ್ದು ಯಾವುದೋ ಗೇಮ್ ಇತ್ತು. ಇದು ಫ್ರೀ, ಅದಕ್ಕೆ ನಾನು ಆಟ ಆಡಿದೆ ಮಕ್ಕಳ ಥರ. ಈ ಥರ ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ನೋಡಿದಾಗ ನಾನು ಲೂಲು ಮಾಲಲ್ಲಿ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ, GRS ಅಲ್ಲೂ ವಂಡರ್ಲಾದಲ್ಲೂ ಇದ್ದೀನಿ ಅಂತ ಅನ್ನಿಸ್ತಿತ್ತು. ಲೂಲು ಮಾಲು ತುಂಬ ಯೂನೀಕ್ ಆಗಿದೆ. ಸೊ ನಾನಿದು ಫಸ್ಟ್ ಟೈಮ್ ಬಂದಿರೋದು. ಮಾಲ್ಗಳಲ್ಲಿ ತುಂಬ ಮಾಲ್ಗಳಿಗೆ ಹೋಗಿದ್ದೀನಿ, ಬಟ್ ಯಾವತ್ತೂ ಗೇಮ್ಸ್ ಎಲ್ಲ ಆಡಿರಲಿಲ್ಲ. ಇಲ್ಲಿ ತುಂಬ ಗೇಮ್ಸ್ ಇದೆ ಮಕ್ಕಳಿಗೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳನ್ನ ಕರ್ಕೊಂಡ್ಬಂದರೆ ಪೇರೆಂಟ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಾನು ಯಾವುದೋ ಗ್ರಾವಿಟೇಷನ್ದು ಸಮಥಿಂಗ್ ಏನೋ ರೋಲ್ ಆಗುವಂಥದ್ದು ಯಾವುದೋ ಗೇಮ್ ಆಡಿದೆ. ತುಂಬ ಚೆನ್ನಾಗಿತ್ತು, ಸೈಕಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಅದು ನಿಮಗೆ ಅದು ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ನಾನು ಆಗಲೇ ಹೇಳಿದ್ನಲ್ಲ ಝೀರೋ ಗ್ರಾವಿಟಿದು ಗೇಮ್ ನಾನು ಆಡಿದೆ ಅಂತ, ಅದು ಇದೇನೆ. ಅಪ್ಪ ಗರ 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 ಸುತ್ತುತ್ತೆ ಗುರು. ಕೆಳಗಡೆ ನಾವು ನಿಂತಿರ್ತೀವಲ್ಲ, ಆ ಪ್ಲೇಟಿಗೆ ಕೆಳಗಡೆ ಹೋಗುತ್ತೆ ಗೊತ್ತಾ, ಆದರೂ ನಾವು ಗಾಳಿಲೇ ತೇಲಾಡ್ತಿರ್ತೀವಿ. ಅದಕ್ಕೆ ಅನಿಸುತ್ತೆ ಇದಕ್ಕೆ ಝೀರೋ ಗ್ರಾವಿಟಿ ಅಂತ ಹೇಳೋದು. ಮಾತ್ರ ಸೂಪರ್ ಆಗಿತ್ತು. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ನನಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಇಲ್ಲೆಲ್ಲ ಬೈಕ್ ರೇಸು, ಕಾರ್ ರೇಸು ಅವೆಲ್ಲ ಇತ್ತು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವು. ನಮ್ಮನೆ ಪಾಪುನೂ ಅಷ್ಟೇ ಸಖತ್ತು ಗೇಮ್ಸ್ ಆಟ ಆಡ್ತು. ಈ ಡ್ಯಾಶಿಂಗ್ ಕಾರ್ ನೋಡಿದಾಗ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗೋಯ್ತು. ನಾನು ಚಿಕ್ಕವಳಿರ್ಬೇಕಾದ್ರೆ ಈ ಥರ ಮಾಲ್ಗೆಲ್ಲ ನಾವು ಬಂದೂ ಇರಲಿಲ್ಲ, ಈ ಥರ ಗೇಮ್ಸ್ ಅವಾಗ ಮಾಲಲ್ಲಿ ಇರ್ತಾನೂ ಇರಲಿಲ್ಲ ಅಂತ ಅನಿಸುತ್ತೆ. ನಾನೆಲ್ಲ ಇದನ್ನು ಜಾತ್ರೆ ಬಂದಾಗ ನಮ್ಮೂರಲ್ಲಿ ಆಟ ಆಡಿದ ನೆನಪಿದೆ. ನಮ್ಮ ಅಪ್ಪ ಅಮ್ಮ ಆವಾಗಲೂ ಕೂಡ ಕೂರಿಸಿದ್ದಾರೆ ಇದಕ್ಕೆಲ್ಲ. ನಾನು ಅದಕ್ಕೆ ಗ್ರೇಟ್ಫುಲ್ ಯಾವಾಗ್ಲೂ. ಈಗಿನ ಜನ್ರೇಷನ್ ಮಕ್ಕಳಂತೂ ತುಂಬಾ ಲಕ್ಕಿ, ಹೇಳೋದೇ ಬೇಡ. ನನಗಂತೂ ಆ ಡ್ಯಾಶಿಂಗ್ ಕಾರ್ ನೋಡಿದಾಗ ನಾನು ತುಂಬ ನನ್ನ ಚೈಲ್ಡ್ಹುಡ್ನ ನೆನಪು ಮಾಡಿಕೊಂಡೆ. ಥ್ಯಾಂಕ್ ಯು ಸರ್. ನಾವು ಅವಾಗ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಅಳ್ತಾನೂ ಇರಲಿಲ್ಲ. ಈಗಿನ ಮಕ್ಕಳು ಕುಯ್ ಕುಯ್ ಅಂತವಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಿಡ್ಸ್ ಸೆಲೂನ್ನ. ಈ ಟರ್ಕಿಶ್ ಕೋನ್ ಐಸ್ ಕ್ರೀಮ್ಗೆ ಎಷ್ಟಿರ್ಬೋದು ಗೆಸ್ ಮಾಡಿ ಗುರು. ಮಕ್ಳಿಗೆ ಮಾತ್ರ ಚೆನ್ನಾಗಿ ಆಟ ಆಡಿಸ್ತಾರೆ ಇವರು ಐಸ್ ಕ್ರೀಮ್ ಕೊಡೋಕ್ಕೆ ಮುಂಚೆ. ಆದರೆ ನಿಜವಾಗ್ಲೂ ಆ ಕೋನ್ ಐಸ್ ಕ್ರೀಮ್ ತೊಗೊಳ್ಳೋಣ ಅಂದರೆ ನಿಜ ನನಗೆ ಹೊಟ್ಟೆ ಉರಿದು ಬಿಡ್ತು. 300 ರೂಪಾಯಿ ಅಂತೆ ಗುರು ಅದೊಂದು ಕೋನ್ ಐಸ್ ಕ್ರೀಮಿಗೆ. ನಾನು ಅದಕ್ಕೆ ಅಯ್ಯಪ್ಪ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ.
ಇಂಥ ಗೇಮ್ಸ್ ಇಲ್ಲ ಅನ್ನೋಂಗಿಲ್ಲ ಗುರು. ಮಾತ್ರ ಲೂಲು ಮಾಲಲ್ಲಿ ಎಲ್ಲ ಥರದ್ದು ಗೇಮ್ಸ್ ಇಟ್ಟಿದ್ದಾರೆ. ಆದರೆ ಚೆನ್ನಾಗಿ ದುಡ್ಡು ಖರ್ಚಾಗುತ್ತೆ ಮಾತ್ರ. ₹1,000 ₹2,000 ದುಡ್ಡು ತೊಗೊಂಡ್ರೆ ಸರಿ ಹೋಗಲ್ಲ. ಒಂದು ₹5,000 ತೊಗೋಬೇಕು. ಆವಾಗ ನೋಡಿ ಒಂದು ಅಷ್ಟು ಗೇಮ್ ಆಡ್ಬೋದು. ಒಂದು ಕಡೆ ಹೋಗೋಂಗಿಲ್ಲ ಗುರು. ಇದು ಸುತ್ತಿಗೆ ಗೇಮಿಗೆ ₹70 ಒಂದು ಸಲಕ್ಕೆ. R&B ಅಂತ ಒಂದು ಬಟ್ಟೆ ಅಂಗಡಿ ಸಿಕ್ತು ಮಾಲಲ್ಲಿ. ಸೊ ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಒಂಚೂರು ಶಾಪಿಂಗ್ ಮಾಡಿದ್ದೀನಿ ನಾನು. ಆಮೇಲೆ ತೋರಿಸ್ತಿದ್ದೆ ಇನ್ ಕೇಸ್ ಪಾಸಿಬಲ್ ಆದರೆ. ಗೈಸ್, ನಾನು ತುಂಬ ಮಾಲ್ಗಳಿಗೆ ಹೋಗಿದ್ದೀನಿ, ತುಂಬ ಕಡೆ. ಆದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರ ಮಾಲ್ ಆಚೆ ಕಡೆ ಹಾಕಿರ್ತಾರಲ್ಲ. ಐ ಮೀನ್ ಟು ಸೇ ಶಾಪ್ ಅಲ್ದಲೇ ಆಚೆ ಕಡೆ ಸ್ಟಾಲ್ ಹಾಕಿರ್ತಾರಲ್ಲ ಈ ಥರ. ಇಲ್ಲಿ ಬಾರ್ಗೇನ್ ಕೂಡ ಮಾಡ್ಬೋದು. ನಂಗೆ ಅದು ಗೊತ್ತೇ ಇರಲಿಲ್ಲ ಗೊತ್ತಾ. ಬೆಳಿಗ್ಗೆಯಿಂದ ಲೂಲು ಮಾಲ್ನ ಸುತ್ತಿ ನಮಗೂ ಸುಸ್ತಾಗಿ ಹೋಗಿತ್ತು. ಅದಕ್ಕೆ ಸಂಜೆ ಆದಮೇಲೆ ದ ಸೋಡಾ ಫ್ಯಾಕ್ಟ್ರಿ ಅಂತ ಯಾವುದೋ ಒಂದು ಪಬ್ ಇತ್ತು. ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಥರನೇ ಕಾಣ್ತಾ ಇತ್ತು. ನನಗೆ ಅಷ್ಟೊಂದು ಏನು ವಿಯರ್ಡಾಗಿ ಕಾಣಿಸ್ಲಿಲ್ಲ. ನಾವೆಲ್ಲ ಫ್ಯಾಮಿಲಿ ಹೋಗಿದ್ವಿ. ನನಗೆ ಈ ಪಬ್ಬಿಂದು ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಡಿಫ್ರೆಂಟ್ ಅನ್ನಿಸ್ತು ಮೊದಲನೇ ಸಲ ಹೋಗಿದ್ದ ಕಾರಣ. ಏನೋ ಒಂಥರ ಹಾಡೆಲ್ಲ ಬರ್ತಾಯಿತ್ತು. ಹಾಡು ಹೇಳೋದಕ್ಕೆ ಕೂಡ ಒಬ್ಬರು ಲೇಡಿ ಇದ್ದರು ಅಲ್ಲಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಊಟ ತುಂಬಾ ರುಚಿಯಾಗಿ ಮಾಡಿದರು. ನಾವು ಹೋಗಿದ್ದು ಸಂಡೇ ಆದ ಕಾರಣ ತುಂಬಾ ರಶ್ ಇತ್ತು. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಮೊದಲನೇ ಸಲ ಪಬ್ ಹೇಗಿತ್ತು ಅಂತ ನೋಡಿದ್ದು ನಾನು. ಸೊ ಹಾಗಾಗಿ ಏನೋ ಒಂಥರ ಮೆಮೊರೇಬಲ್ ಆಗಿತ್ತು. ನಾನು ಇದನ್ನು ಯೂಟ್ಯೂಬ್ಗೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನಂಗೆ ಗೊತ್ತಿಲ್ಲ. ಬಟ್ ಒಂದು ಮೆಮೊರಿನ ಸ್ಟೋರ್ ಮಾಡ್ದಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ. ನಿಮಗೂ ಯಾವುದಾದ್ರೂ ಪಬ್ ಹೋಗೋ ಐಡಿಯಾ ಇದ್ದರೆ ಈ ಸೋಡಾ ಫ್ಯಾಕ್ಟ್ರಿ ಅಂತ ಏನು ಪಬ್ ಇದೆ, ಬನ್ನಿ, ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬರ್ಬೋದು. ಆ ಥರ ಇತ್ತು ಎನ್ವೈರ್ಮೆಂಟು. ಸೊ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನಗೆ ತುಂಬ ಇಷ್ಟ ಆಯಿತು ಈ ಪಬ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.